ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ಪನವರು. ಈ ಮೂಲಕ ನಾಡಿನ ಜನತೆಯೊಂದಿಗೆ ವಿಶೇಷವಾಗಿ ಸರ್ಕಾರದ ಗಮನಕ್ಕೆ ತರುವುದೇನೆಂದರೆ, ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳು ನೀವೇನಾದರೂ ಕಾಂಪ್ರಮೈಸ್ ಪಾಲಿಟಿಕ್ಸ್ ಏನಾದರೂ ಮಾಡ್ತಾ ಇದ್ದೀರಾ? ರೈತ ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದಾನೆ. ಈರುಳ್ಳಿ ಮಾರ್ಕೆಟ್ನಲ್ಲಿ, APMC ಮಾರ್ಕೆಟ್ನಲ್ಲಿ ಬಿದ್ದು ಉಳ್ಳಾಡ್ತಾ ಇದ್ದಾನೆ. ನನ್ನ ಬಂದಂಥ ಉತ್ಪನ್ನಿಗೆ ಬೆಲೆ ಇಲ್ಲ, ನನಗೂ ಕೂಡ ಬೆಲೆ ಇಲ್ಲ. ಚುನಾವಣೆಯಲ್ಲಿ ಮಾತ್ರ ಮತ ಕೇಳೋದಕ್ಕೆ ಬರ್ತಾರೆ ರಾಜಕಾರಣಿಗಳು. ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದಾನೆ, ಖಾರವಾಗಿ ಮಾತಾಡ್ತಾ ಇದ್ದಾನೆ, ಸರ್ಕಾರದ ವಿರುದ್ಧ ಸಿಡಿದು ಹೇಳ್ತಾ ಇದ್ದಾನೆ. ರೈತ ಹೇಳ್ತಾ ಇದ್ದಾರೆ, ಕಬ್ಬಿನವ್ರು ಹೇಗೆ ಕಬ್ಬಿಣ ಬೆಳೆಗಾರರು ಸರ್ಕಾರಕ್ಕೆ ಬೆಂಡೆತ್ತಿದ್ರು, ಹಾಗೆ ಈರುಳ್ಳಿ ಬೆಳೆಗಾರರು ಕೂಡ ನಾವು ಕೂಡ ಸರ್ಕಾರಕ್ಕೆ ಬೆಂಡೆತ್ತೀವಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ 1 ಟನ್ನಿಗೆ 2200 300 ರೂಪಾಯಿ ಬಾಡಿಗೆ ಕಟ್ಟಬೇಕು ರೈತ. 1500 600 ರೂಪಾಯಿ 1 ಟನ್ನಿಗೆ ಅಂತ ಸರ್ಕಾರದಿಂದನೇ KSRTCಯಿಂದ ಲಾರಿ ಬಿಡ್ಬೋದಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ರೈತರು. ಬನ್ನಿ ರೈತರನ್ನ ನೇರವಾಗಿ ಮಾತಾಡ್ಸೋಣ. ಯಜಮಾನ್ರೆ, ತಮ್ಮ ಹೆಸರೇನು? ಭೀಮಪ್ಪ ಒಟಾರ್ ರೀ. ಭೀಮಪ್ಪ ಒಟಾರ್, ಸಿಂದಗಿ ತಾಲೂಕು ಒತಿಯಾಳ. ಈಗ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ, ಆಮೇಲೆ ಶಕ್ತಿ ಯೋಜನೆಯಲ್ಲಿ, ಬೇರೆ ಬೇರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ BMTC KSRTC ಬಸ್ಸಿನಲ್ಲಿ ಓಡಾಡಕ್ಕೆ ಬಿಟ್ಟಿದ್ದಾರೆ. ಆದರೆ 60 ವಯಸ್ಸಿನ ಮೇಲ್ಪಟ್ಟಂಥ ರೈತನಿಗೆ ಯಾಕೆ ಕೊಡ್ತಾ ಇಲ್ಲ? ಇದು ಸರ್ಕಾರದ ದ್ವಂದ್ವ ನೀತಿ. ಎರಡನೇದ್ದು, 60 ವರ್ಷ ಆಗಿರ್ತಕ್ಕಂಥ ರೈತನಿಗೆ 50% ಮಾರ್ಜಿನ್ನಲ್ಲಿ ಔಷಧಿಯನ್ನು ಕೊಡ್ಬೋದಲ್ಲ. ಮೈನಲ್ಲಿ ಹುಷಾರಿರೋದಿಲ್ಲ, ಗುಳಿಗೆ ತೊಗೋಬೇಕು, ಔಷಧಿ ತೊಗೋಬೇಕು, ಸಿರಪ್ ತೊಗೋಬೇಕು. ಒಂದು 50 ಕಿಲೋಮೀಟ್ರ್ ಸುತ್ತಮುತ್ತ ಓಡಾಡೋಕೆ ಅವಂಗೆ ಅವಕಾಶ ಕೊಡ್ಬೋದಲ್ಲ. ರೈತ ಕಣ್ಣಲ್ಲಿ ಕಾಣಿಸ್ತಾ ಇಲ್ವಾ? ಬರೀ ಕೇವಲ ಇವರಿಗೆ ಮತ ಬ್ಯಾಂಕ್ ಮಾತ್ರ ಬೇಕಾ ಅಲ್ವಾ? ಜೋರಾಗಿ ಮಾತಾಡ್ಬೇಕು ನೀವು. ಬರೀ ಮತ ಬ್ಯಾಂಕ್, ಬರೀ ಮತ ಬ್ಯಾಂಕ್ ಇವರಿಗೆ, ಬರೀ ಮತ ಬ್ಯಾಂಕ್. ರೈತರ ಒಂದು ಲೋಡ್ ತಂದ್ರೆ ಒಂದೆಲ್ಲ ಕೂಡ 80,000 ರೂಪಾಯಿ ಬರ್ತದೆ. ಆಳಿನ ಖರ್ಚು ಏನು? ಹಲೋ, ಈಗ ನೋಡ್ರಿ, ಇವರು ನಮಗೆ ಬ್ಯಾರೆ ಸವಲತ್ತು ಏನು ಕೊಡಬೇಕಾಗಿಲ್ಲ. ನಮ್ಗೆ ಎಕ್ಸ್ಪೋರ್ಟ್ ಇದ್ದಾಗ 1 ರೂಪಾಯಿನೂ ನಿಮಗೆ ಬೇಕಾಗಿಲ್ಲ ಇವ್ರದ್ದು ಅಲ್ವಾ? ಎಕ್ಸ್ಪೋರ್ಟ್ ನಿಂತಾಗ ಮೊದಲನೇ ಕ್ವಾಲಿಟಿ, 2ನೇ ಕ್ವಾಲಿಟಿ, 3ನೇ ಕ್ವಾಲಿಟಿ ಗುಣಮಟ್ಟದ ಈರುಳ್ಳಿಗೆ ಒಂದು 2 ರೂಪಾಯಿ ಹಾಕಿಕೊಟ್ರು ಸಾಕು. ರಾಜ್ಯ ಸರ್ಕಾರದವರು 1 ರೂಪಾಯಿ, ಕೇಂದ್ರ ಸರ್ಕಾರದವ್ರು 1 ರೂಪಾಯಿ. ಅದಕ್ಕೆ ಇವರೊಂದು 2000ರಿಂದ 3000 ತೆಗೆದಿರಿಸ್ಬೇಕು, ಅವರೊಂದು 2ರಿಂದ 3000 ತೆಗೆದಿರಿಸ್ಬೇಕು. ಈರುಳ್ಳಿ ಪಾಲಿಸಿ ಏನು ಹೇಳುತ್ತಂದರೆ, ಅವ್ರ ಅರ್ಧ ಇವ್ರ ಅರ್ಧ. ಸರ್ಕಾರದವರು ಖರೀದಿ ಮಾಡಬೇಕು, ರಾಜ್ಯ ಸರ್ಕಾರದವರು ಅಂಗಡಿಯನ್ನು ಓಪನ್ ಮಾಡಬೇಕು, ಸರ್ಕಾರದ ವತಿಯಿಂದ ಖರೀದಿ ಮಾಡಿ ಗ್ರಾಹಕರಿಗೆ ಬಿಡಬೇಕು. ಏನು ಖರೀದಿ ಮಾಡಿರ್ತಾರಲ್ಲ ಅದೇ ರೇಟ್ಗೆ ಗ್ರಾಹಕರಿಗೆ ಬಿಡಿ. ನೀವು ಹೊರೆ ಏನು ಮಾಡಬೇಡಿ, ಇಲ್ಲಿ ರೈತನೂ ಹೊರೆ ಮಾಡಬೇಡಿ ಅಲ್ವಾ? ರೈತನೂ ಹೊರೆ ಮಾಡಬೇಡಿ. ಎಕ್ಸ್ಪೋರ್ಟ್ ಇದ್ದಾಗ ನಿಮ್ಮನ್ನು ಭಿಕ್ಷೆ ಬೇಡೋದಲ್ಲ ರೈತರು ಅಲ್ವಾ? ಈಗ ಇನ್ನೊಂದು ಪ್ರಶ್ನೆ ಯಜಮಾನ್ರೆ, ನಿಮಗೆ ಜೋರಾಗಿ ಮಾತಾಡಬೇಕು. ಚುನಾವಣೆ ಬಂದಾಗ ಎಲ್ಲ ನೀವು ಒಗ್ಗಟ್ಟಿರ್ತಕ್ಕಂಥ ರೈತರನ್ನ ಬೇರೆ ಎಲ್ಲ ಪಕ್ಷದವರು ಡಿವೈಡ್ ಮಾಡ್ತಾರೆ. ನಿಮ್ಮನ್ನು JDS, ಕಾಂಗ್ರೆಸ್ಸು, BJP ಅವರು ನಿಮ್ಮನ್ನು ಡಿವೈಡ್ ಮಾಡ್ತಾರೆ. ಒಂದೊಂದು ಊರಿನಲ್ಲಿ 3 ಪಕ್ಷ ಹಾಕಿ ಕುಂತಿದ್ದೀರಿ ಅಂದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು ಅಂದರೆ, ನಿಮ್ಮಲ್ಲಿ ರೈತರಲ್ಲಿ ಒಗ್ಗಟ್ಟಿಲ್ಲ. ಇದು ಒಂದನೇದು. ರೈತರನ್ನು ವ್ಯವಸ್ಥಿತವಾಗಿ ಜಾತಿಯ ಮೂಲಕ ಒಡೆದು ಆಳುವ ನೀತಿಯನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಒಪ್ತೀರಾ ಇಲ್ಲ? ನಾನೇನು ಹೇಳ್ತಾ ಇದ್ದೀನಿ, ಇಡೀ ಜಗತ್ತಿಗೆ ಒಂದು ಅತಿ ದೊಡ್ಡ ಜಾತಿ ಯಾವುದು ಗೊತ್ತಾ? ಅದು ರೈತ ಜಾತಿ. ಉದಾಹರಣೆಗೆ, ರೈತ ಈರುಳ್ಳಿ ಬೆಳಿತಾನೆ. ಆ ಈರುಳ್ಳಿ ಮೇಲೆ ಪಂಚಮಸಾಲಿ, ಬ್ರಾಹ್ಮಣ, ಹಾಲು ಮತಸ್ಥ ಅಂತ ಏನಾದರೂ ಐತೇನ? ರೈತ ಜೋಳ ಬೆಳಿತಾನೆ, ಅದ್ರ ಮೇಲೆ ಆ ಥರ ಏನಾದರೂ ಐತಾ? ಆದರೆ ರೈತನನ್ನು ಬೇರೆ ಬೇರೆ ಜಾತಿಗಳಿಂದ ಡಿವೈಡ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತದ್ರ ಅರ್ಥ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ರೈತ ಜಾತಿಯಿಂದ ಡಿವೈಡ್ ಆಗಬಾರ್ದು, ರಾಜಕೀಯ ಪಕ್ಷಗಳಿಂದ ಡಿವೈಡ್ ಆಗಬಾರ್ದು. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮಗೆ. ಈಗ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ರೈತರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಇವರು ಈರುಳ್ಳಿ ವಿಷಯದಲ್ಲಿ ಸಂಬಂಧಪಟ್ಟಂತೆ ನಿಮ್ಮ ಬಗ್ಗೆ ಧ್ವನಿ ಎತ್ತದೇ ಇದ್ದರೆ, ಆಳುವ ಪಕ್ಷದವರಿರಲಿ, ವಿರೋಧ ಪಕ್ಷದವರಿರಲಿ, ಕಬ್ಬಿಣ ಬೆಳೆಗಾರರು ಹೇಗೆ ಉಗ್ರವಾಗಿ ಹೋರಾಟ ಮಾಡಿ ಸರ್ಕಾರವನ್ನು ಮಣಿಸುವಲ್ಲಿ ಯಶಸ್ವಿ ಆದ್ರಲ್ಲ, ಅದೇ ರೀತಿ ನೀವು ಕೂಡ ಉಗ್ರವಾದ ಹೋರಾಟ ಮಾಡ್ತೀರಾ. ಈರುಳ್ಳಿ ಬೆಳೆಗಾರರು ಸರ್ಕಾರವನ್ನು ಬೆಂಡ್ ಮಾಡುವಂಥ ನಿರ್ಧಾರ ಮಾಡ್ತೀರಾ. ಯಾಕೆ ಅಂದರೆ, ಅವರು ಯಾವುದೇ ಪರೀಕ್ಷೆ ಬರೆದು MLA MP ಗಳಾಗಿಲ್ಲ, ನಿಮ್ಮ ಮತ ಭಿಕ್ಷೆಯಿಂದ ಶಾಸಕರಾಗಿದ್ದಾರೆ. ಸರಿನಾ? ರೈತ ಉಳಿದಾಗ ಮಾತ್ರ ಜಗತ್ತು ಉಳಿಯುತ್ತೆ. ಆಮೇಲೆ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರು? ನೌಕರಸ್ಥರಲ್ಲ, ರಾಜಕಾರಣಿಗಳಲ್ಲ. ರಾಜಕಾರಣಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ,
ಯಾಕೆಂದರೆ ಅವ್ರಿಗೆ ಸಾಲ ಅದು ಏನೂ ಇರೋದಿಲ್ಲ. 108 ಬಾಗಿಲುಗಳ ಮೂಲಕ ಆದಾಯ ಇರುತ್ತೆ. ರೈತನಿಗೆ ಒಂದೇ ಬಾಗಿಲು, ಅದು ಜಮೀನು. ಅಲ್ಲಿ ನಿಂತಾಗ ಅವನು ಆತ್ಮಹತ್ಯೆ ದಾರಿ ಹಿಡಿತಾನೆ. ಈ ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗಿದ್ದು ಯಾರ್ದು? ರೈತಂದು. ಇದ್ರ ಬಗ್ಗೆ ಯಾವತ್ತಾದರೂ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇವ್ರು ಚಕಾರ ಎತ್ತಾ ಇದ್ದಾರಾ? ಆಮೇಲೆ ನಮಗೆ ನೆನಪಿರಲಿ, ಈರುಳ್ಳಿ ನೀತಿ ಏನು ಹೇಳ್ತು ಗೊತ್ತಾ? ಇಬ್ರು ಅರ್ಧ ಅರ್ಧ ಹಾಕಿ ಕೈ ಜೋಡಿಸ್ಬೇಕು. ತಂದೆ ತಾಯಿ ಇದ್ದಂಗೆ ಇವರು. ಜನಸಾಮಾನ್ಯರಿಗೆ ದೇಶದ ಸರ್ಕಾರ, ರಾಜ್ಯದ ಸರ್ಕಾರ ತಂದೆ ತಾಯಿ ಇದ್ದಂಗೆ. ಇಲ್ಲಿ ಏನಾಗಿದೆ ಅಂದರೆ, ನಿಮ್ಮ ತಂದೆ ತಾಯಿ ಅಂತಿರಬೇಕಾದಂಥ ಸರ್ಕಾರಗಳು ಅವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ, ಅವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಅಲ್ವಾ? ಮತ ಹಾಕಿದಂಥ ಮತದಾರನಿಗೆ ಬೆಲೆ ಎಲ್ಲಿ ಉಳಿತು? ಅಲ್ರಿ ಸರ್, ರೈತನ ದೇಶದ ಬೆನ್ನೆಲುಬು ಅಂತಾರ, ರೈತನ ಬೆನ್ನ ಆಮೇಲೆ ಇವ್ರು ಏನಾದರೂ ನಿಮಗೊಂದು ಸವಾಲು ಹಾಕ್ತಾರೆ. ಇಲ್ಲ, ರೈತರ ಬಗ್ಗೆ ನಾವೇನು ನಮಗೆ ಎಳ್ಳಷ್ಟು ಕಾಳಜಿ ಇಲ್ಲ, ಕೇವಲ ಚುನಾವಣೆಯಲ್ಲಿ ಮಾತ್ರ ಇದೆ ಅಂತ ಸವಾಲು ಹಾಕ್ಬೋದು. ರೈತ ಮತ ಹಾಕದೇ ಇದ್ದರೆ ಯಾವ ಪಕ್ಷಕ್ಕೆ ಮತ ಹಾಕೋದಿಲ್ಲ ಆ ಪಕ್ಷ ಸೋತು ಸುಣ್ಣ ಆಗೋದು ಗ್ಯಾರಂಟಿನಾ? ನೀವು ಇಲ್ಲಿವರೆಗೆ 20-30 ವರ್ಷ ಆಯಿತು ನಿಮ್ಮ ಮಾತು ಕೇಳ್ತಾ ಇಲ್ಲ. ರೈತರ ಮಾತು. ರೈತ ನಾಯಕರನ್ನೇ ಒಂದು 20-30 ಜನ ಶಾಸಕರನ್ನಾಗಿ ಮಾಡುವಂಥ ನಿರ್ಧಾರ ಯಾಕೆ ಮಾಡಬಾರ್ದು? ನೀವು ಮಾಡ್ಬೋದಾ? ಮಾಡ್ಬೋದಲ್ಲ? ರೈತ ದೊಡ್ಡ ನಾಯಕ ಇರ್ತಕ್ಕಂಥ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬ ದೊಡ್ಡ ರೈತನ ನಿಲ್ಲಿಸಿಬಿಟ್ಟು ನೀವು ಎಲ್ಲ ರೈತರು ಜಾತಿಯಿಂದ ಒಂದಾಗಬೇಡಿ, ರೈತ ಜಾತಿಯಿಂದ ಒಂದಾಗಿ, ರೈತ ಸಮುದಾಯದಿಂದ ಒಬ್ಬ ದೊಡ್ಡ ರೈತ ನಾಯಕನಿಗೆ ಮತ ಹಾಕಿಬಿಟ್ರೆ ಇವರಷ್ಟರು ಮನೆಗೆ ಹೋಗ್ತಾರೆ ರಾಜಕೀಯ ಪಕ್ಷದವರು. ನಿಮ್ಮ ರೈತ ನಾಯಕ ನಿಮ್ಮಿಂದ ಮತ ಹಾಕಿಸ್ಕೊಂಡಿರ್ತಾನಲ್ಲ, ಅವನು ಧ್ವನಿ ಎತ್ತಾನೆ. ನಂಜುಂಡ ಸ್ವಾಮಿ ಅವರು ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ದಿರ್ತಾನೆ. ಹಾಗೆ ರೈತ ನಾಯಕರು ಕಡಿಮೆ ಆದರೆ ರೈತರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ವಿಜಯಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬಾಗಲಕೋಟೆ, ಗದಗ, ಕೊಪ್ಪಳ, ಚಿತ್ರದುರ್ಗ, ಇಲ್ಲಿಂದ ಒಂದು 60ರಿಂದ 70 ಜನ 80 ಜನ ಶಾಸಕರು ಬರ್ತಾ ಇದ್ದಾರೆ ಎಲ್ಲ ಪಕ್ಷದಿಂದ. ಒಬ್ಬರೂ ನಿಮ್ಮ ಬಗ್ಗೆ ಕಣ್ಣೀರು ಹಾಕ್ತಾ ಇಲ್ಲ. ಅದೇ ಈರುಳ್ಳಿ ಬೆಳೆಯುವಂಥ ರೈತನಿಂದ ಮತ ಹಾಕಿಸ್ಕೊತಾ ಇದ್ದಾರೆ. ಹೌದಾ? ಉಗ್ರವಾಗಿ ಹೇಗೆ ಹೇಳ್ಬೋದು ನೀವು? ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ತಾಕತ್ತೈತಾ ನಿಮಗೆ? ಆಯ್ತಾ ತಾಕತ್ತು ನಿಮ್ಗೆ? ಓಪನ್ನ 3 ತಿಂಗಳ ಈರುಳ್ಳಿ ಬೆಂಗಳೂರಿಗೆ ಬರೋದನ್ನ ತಡೆ ಹಿಡಿಯೋ ಕೆಪಾಸಿಟಿ ಐತಾ ನಿಮಗೆ? ಟವೆಲ್ ಹಾರಿಸ್ರಿ ನೋಡೋಣ, ಹಸಿರು ಟವೆಲ್ ಹಾರಿಸ್ರಿ ನೋಡೋಣ. ಗ್ಯಾರಂಟಿಯಾ? ಹಸಿರು ಟವೆಲ್ ಹಾರಿಸಿದೆ. ಎಲ್ಲರೂ ಹಸಿರು ಟವೆಲ್ ಹಾರಿಸ್ಬೇಕು, ಲಕ್ಷ ಹಸಿರು ಟವೆಲ್ ಹಾರಬೇಕು. ಅವಾಗ ಸರ್ಕಾರವನ್ನು ನೀವು ಬೆಂಡ್ ಮಾಡ್ಬೋದು. ನಿಮ್ಮ ಹಸಿರು ಟವೆಲ್ ಹಾರಲಿಲ್ಲ, ಅವ್ರನ್ನ ಹಾರಾಡಕ್ಕೆ ಬಿಟ್ಟಂಗೆ ಆಗತ್ತೆ. ನೀವು ನಿಮ್ಮ ಹಸಿರು ಟವೆಲ್ ಹಾರ್ತು, ಅವ್ರು ಮುದುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಆಯ್ಕೆ ನಿಮ್ಮದು. ಯಾಕಂದ್ರೆ ಈಗ ಆಲ್ರೆಡಿ ಕಬ್ಬಿನ ಬೆಳೆಗಾರರು ತೋರಿಸ್ಯಾರ ಅವ್ರಿಗೆ. ಈ ನೆಕ್ಸ್ಟ್ ಯಾರು ತೋರಿಸ್ಬೇಕು? ಈರುಳ್ಳಿ ಬೆಳೆಗಾರರು. ಯಾರು ತೋರಿಸ್ಬೇಕು? ನೇಗಿಲ್ಲ ಯೋಗಿಗೆ, ನೇಗಿಲ್ಲ ಯೋಗಿಗೆ, ನೇಗಿಲ್ಲ ಯೋಗಿಗೆ, ದುಷ್ಟ ಸರ್ಕಾರಕ್ಕೆ, ದುಷ್ಟ ಸರ್ಕಾರಕ್ಕೆ, ದುಷ್ಟ ಸರ್ಕಾರಕ್ಕೆ, ದುಷ್ಟ ವಿರೋಧ ಪಕ್ಷಕ್ಕೆ, ದುಷ್ಟ ವಿರೋಧ ಪಕ್ಷಕ್ಕೆ. ಎಲ್ಲರೂ ಒಂದುಗೂಡಿ ಹೋರಾಟ ಮಾಡ್ತೀರಾ? ಈರುಳ್ಳಿ ಬೆಲೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿನಾ? ನೋಡಿ, ರೈತ ಬಾಂಧವರು ಕಣ್ಣೀರು ಹಾಕ್ತಾ ಇದ್ದಾರೆ. ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ನಮ್ಮ ಬಗ್ಗೆ ವಿರೋಧ ಪಕ್ಷದವರು ಚಕಾರ ಎತ್ತಾ ಇಲ್ಲ, ಆಳುವ ಪಕ್ಷದವರು ತುಟಿಪಿಟಿಕಂತ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು 50-50 ಮಾರ್ಜಿನ್ನಲ್ಲಿ ನಮ್ಮ ಈರುಳ್ಳಿಯನ್ನು ಖರೀದಿ ಮಾಡಲಿ. ಇಬ್ಬರು ಸೇರಿ 1 ರೂಪಾಯಿ ಹಾಕಿದರೆ 2 ರೂಪಾಯಿ ಆಗುತ್ತೆ ಒಂದು ಕೆಜಿಗೆ. ಅಂದರೆ 1 ಕ್ವಿಂಟಲ್ಗೆ 200 ರೂಪಾಯಿ ಆಗುತ್ತೆ. ಮೊದಲ ದರ್ಜೆಯ ಗುಣಮಟ್ಟದ, 2ನೇ ಗುಣಮಟ್ಟದ, 3ನೇ ಗುಣಮಟ್ಟದ ಈರುಳ್ಳಿಗಳಿಗೆ ನಮಗೆ ಪರ್ ಕ್ವಿಂಟಲ್ 200 ರೂಪಾಯಿ ಹಾಕಿಕೊಟ್ರೆ ರೈತ ಬದುಕ್ತಾನೆ. ಹಾಗೆ KSRTC ಲಾರಿಗಳನ್ನು ಬಿಡುವುದರ ಮೂಲಕ ಈಗ 2000-2500 ಒಂದು ಟನ್ನಿಗೆ ಏನಿದೆ ನೋಡಿ, ಬೆಂಗಳೂರಿಗೆ ಬಂದು ಮುಟ್ಟಬೇಕಾದ್ರೆ 1500-1600 ಒಂದು ಟನ್ನಿಗೆ ಬಿಡಬೇಕಾಗತ್ತೆ. ತಾವು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ಸಾರಿಗೆ ಮಂತ್ರಿ ಅವ್ರಿಗೆ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರೇ, ಫೈನಾನ್ಸ್ ಮಿನಿಸ್ಟರ್ ಇದ್ದೀರಾ, ಆರ್ಥಿಕ ಸಚಿವರಿದ್ದೀರಿ. ಒಂದು ಟನ್ನಿಗೆ 1500 KSRTC ಲಾರಿಗಳನ್ನು ಬಿಡ್ರಿ, ರೈತರು ಬದುಕೊಂತ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ಹೆಚ್ಚಾಗಿ ಬಿಸಿ ಅಂತ ಬರ್ತಾವಲ್ಲ, ಅಂದ್ರೆ ಚೀಲ ತುಂಬೋದಕ್ಕೆ, ಅದನ್ನು ಕೂಡ ಈಗ ಬ್ಲಾಕ್ ಮಾರ್ಕೆಟ್, ಅದು ದೊರೆಯದ ಹಾಗೆ ಮಾಡಿ 20ರಿಂದ 22, 23 ರೂಪಾಯಿ ಮಾರಾಟ ಆಗ್ತಾ ಇದೆ. ಬರೀ 7 ರೂಪಾಯಿ 8 ರೂಪಾಯಿ ಅದು ಫ್ಯಾಕ್ಟ್ರಿನಲ್ಲಿ. ಅಂದ್ರೆ ರೈತನಿಗೆ ಯಾವ್ಯಾವ ಥರ ಎಲ್ಲ ದಾರಿಯ ಮೂಲಕ ರೈತನ ಜೀವನವನ್ನು ಕ್ಲೋಸ್ ಮಾಡುವಂಥ ಈ ನೀತಿಗಳಿಗೆ ಧಿಕ್ಕಾರ ಹೇಳ್ತಾ ಇದ್ದಾನೆ ರೈತ. ಬೇಸತ್ತು ಹೋಗಿದ್ದಾನೆ ರೈತ. ಅದಕ್ಕೆ ಮತ್ತೆ ನೇರವಾಗಿ ಹೇಳ್ತಾರೆ ರೈತರು,
ಈ ರಾಜಕೀಯ ಪಕ್ಷದವ್ರು ನಮಗೆ ಬೇಡ, ರೈತ ನಾಯಕರನ್ನೇ ನಾವು ಶಾಸಕರನ್ನಾಗಿ ಮಾಡಿ ಒಂದು 30-40 ಜನಕ್ಕೆ ನಾವು ವಿಧಾನಸೌಧಕ್ಕೆ ಕಳಿಸ್ತೀವಿ ನೆಕ್ಸ್ಟ್ ವಿಧಾನಸಭಾ ಚುನಾವಣೆಯಲ್ಲಂತ ಅಲ್ವೇನ್ರಿ? ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.